ಇವತ್ತಿನ ಸಂಡೇ ಸ್ಪೆಷಲ್ ಬಂದು ಚಿಕನ್ 65. ಅದು 2 ಟೈಪ್ಸ್ ವೆರೈಟಿ, 2 in 1 ಚಿಕನ್ ಅಂತ. ಅದಕ್ಕೆ ಫಸ್ಟು ಮ್ಯಾರಿನೇಷನ್ ಏನೇನು ಮಾಡ್ಕೋಬೇಕಂತ ಒಂದೊಂದಾಗಿ ಹೇಳ್ತೀನಿ. 3 ಸ್ಪೂನ್ಸು ಕಾರ್ನ್ಫ್ಲೋರ್, ಮೈದಾ, ಕಡಲೆ ಹಿಟ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಮೊಟ್ಟೆ ಮತ್ತು ನಿಂಬೆಹಣ್ಣು, ಕಸೂರಿ ಮೇಥಿ ಇಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡು 10 ಮಿನಿಟ್ಸ್ ಬಿಡಬೇಕು ನೆನೆಯೋಕ್ಕೆ. ಮ್ಯಾರಿನೇಷನ್ ಆದಮೇಲೆ ಡೀಪ್ ಫ್ರೈ ಮಾಡಬೇಕು. ಮಿನಿಮಮ್ ಒಂದು 5 to 6 ಮಿನಿಟ್ಸ್ ಬಿಡಿ ಬೇಯಲಿ. ಆಮೇಲೆ ಅದು ಚೆನ್ನಾಗಿ ಬೆಂದಮೇಲೆ ಒಂದು ಕಲರ್ ಬರುತ್ತೆ, ಕಬಾಬ್ ಕಲರ್, ನ್ಯಾಚುರಲ್ ಕಲರ್. ನಾವೇನು ಕಲರ್ ಯೂಸ್ ಮಾಡಿಲ್ಲ ಇದಕ್ಕೆ. ಎಲ್ಲ ಡೀಪ್ ಫ್ರೈ ಆದಮೇಲೆ ಇದು 2 in 1 ಫಸ್ಟ್ ಒನ್. ಹಿಂಗೆ ಪಕ್ಕ ಹೋಟೆಲ್ ಸ್ಟೈಲ್. 2 ಟೈಪ್ಸ್ ಆಫ್ ಚಿಕನಲ್ಲಿ 1 ಟೈಪ್ ಚಿಕನ್ ಆಯಿತು. ಇವಾಗ ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೋಬೇಕು, ಗೋಡಂಬಿ ತೊಗೋಬೇಕು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಇದು ಫ್ರೈಡ್ ಚಿಕನ್. ಒಂದು ಪ್ಯಾನ್ ಇಟ್ಕೊಳ್ಳಿ, ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಫಸ್ಟು ಗೋಡಂಬಿ ಹಾಕ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈ ಥರ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ, ಆಮೇಲೆ ಕರಿಬೇವು ಹಾಕಿ. ನಾನಿಲ್ಲಿ ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ. ಹಾಫ್ ಈರುಳ್ಳಿನ ಹಾಕ್ಕೊಂಡು ಇನ್ನು ಹಾಫು ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಮಾಡಿ ರುಬ್ಬಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಾಫ್ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಈ ಮಸಾಲ ಹಾಕಾದ್ಮೇಲೆ 4 to 5 ಮಿನಿಟ್ಸು ಅದು ಕುದೀಲಿ. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅರಿಶಿನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡಿ. ಮ್ಯಾರಿನೇಷನಲ್ಲಿ ಏನು ಮಸಾಲೆ ಮಿಕ್ಕಿತ್ತು ಅದನ್ನು ನೀರು ಹಾಕಿ ಅದಕ್ಕೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಒಂದು 2 ಸ್ಪೂನ್ಸ್ ಟೊಮೆಟೊ ಕೆಚಪ್. ಚೆನ್ನಾಗಿ ಕುದ್ದಾದಮೇಲೆ ಏನು ಫ್ರೈಡ್ ಚಿಕನ್ ನಾವು ಎಣ್ಣೆಲಿ ಕರ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 2 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ನೀವು ಮೊಸರು ಹಾಕ್ಕೋಬೋದು. ನಾನು 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಈ 1 ಎಗ್ ಹಾಕ್ಕೊಂಡಿದ್ದೀನಿ. ಅದು ಅಡಿಷ್ನಲ್ಲು, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಆಮೇಲೆ ಅದನ್ನು 2-3 ಮಿನಿಟ್ಸ್ ಮಿಕ್ಸ್ ಮಾಡಿದ್ಮೇಲೆ ಅದು ಫೈನಲ್ ಲುಕ್ಕು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಾಂಬಾರಿಗೆ
ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಬೇಕು. ಚಿಕನ್ನ ವಾಶ್ ಮಾಡ್ಕೊಂಡಿದ್ದೀನಿ 3 ಟೈಮ್ಸು. ಇವಾಗ ವಾಶ್ ಮಾಡಿರೋ ಚಿಕನ್ನು ಆ ಮಸಾಲೆಗೆ ಹಾಕಿ ಮಿಕ್ಸ್ ಅರಿಶಿನ, ಸಾಲ್ಟ್ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿ. ಪಾಲಕ್ಕು ಮೆಂತ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ. ಫುಲ್ ಕಲರ್ಫುಲ್ ಚಿಕನ್ ಸಾಂಬಾರ್. ಟೆನ್ ಮಿನಿಟ್ಸ್ ಮಸಾಲೆ ಜೊತೆ ಬಿಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ ಚಿಕನ್. ಈಗ ಖಾರ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ, ಧನಿಯಾ ಪುಡಿ ಇದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಹಂಗೆ ಬಿಡಿ. ನಿಮಗೆ ಚೆನ್ನಾಗಿದೆ ನೋಡಿ, ತಿನ್ಬೋದು ಆರಾಮಾಗಿ. ಚಿಕನ್ ಸುಕ್ಕ ಥರ 3 ಮಿನಿಟ್ಸ್ ಆದಮೇಲೆ ನೀರು ಹಾಕಿ. ನೀರು ಹಾಕಿ ಇವಾಗ ಎಷ್ಟು ಬೇಕು ನಿಮಗೆ ಸಾಂಬಾರು ಅಷ್ಟು, ಎಷ್ಟು ಥಿಕ್ನೆಸ್ ಬೇಕು ಆ ಥರ ಮಾಡ್ಕೊಳ್ಳಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕಿದೆ. ಆಮೇಲೆ ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡಿ. ನೋಡಿ ಹೆಂಗಾಗಿದೆ. ನೋಡಿ ಹೆಂಗೆ ಕುದೀತಿದೆ, ಕೊತ್ತ ಅಂತ ಕುದೀತಿದೆ. ಲಾಸ್ಟ್ ಐಟಮ್ ಈಗ ಹಾಕಿದ್ರೆ ಫೈನಲ್. ಮಿಕ್ಸ್ ಮಾಡಿ ನಾನು ಕುಕ್ಕರ್ ಸಾಂಬಾರು ಹಾಕಿದ್ದೀವಿ. ಇದಾದಮೇಲೆ ಕ್ಲೋಸ್ ಮಾಡಿ 3 ವಿಷಲ್ ಆದರೆ ಸಾಂಬಾರು ರೆಡಿ. ಕ್ಲೋಸ್ ಮಾಡ್ತೀವಿ. ಮೂರು ವಿಷಲ್ ಹಾಕಿ ಸಾಂಬಾರು ರೆಡಿ.